ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಮದುವೆ ಆಗಬೇಕು ಅಂತ ಮನಸ್ಸಿನೊಳಗೆ ತುಂಬ ಯೋಚನೆ ಮಾಡ್ತಿದ್ದೀರಾ, ಆದರೆ ಅದು ಆಗ್ತಾ ಇಲ್ಲ ಅಂತ ಫೀಲ್ ಆಗ್ತಿದ್ದೀರಾ. ಕೆಲವು ಪ್ರೀತಿ ಕಥೆಗಳು ಮಧ್ಯದಲ್ಲೇ ನಿಂತು ಹೋಗುತ್ತೆ. ಕೆಲವರು ತಮ್ಮ ಮನಸ್ಸಿನವರನ್ನು ತುಂಬ ಇಷ್ಟಪಟ್ಟವರನ್ನು ಕಳೆದುಕೊಳ್ತಾರೆ. ಆ ಫೀಲಿಂಗ್ ಏನು ಅಂತ ಗೊತ್ತಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಆದರೆ ನೀವು ಸತ್ಯವಾಗಿ ಹೃದಯದಿಂದ ಯಾರನ್ನಾದರೂ ಬಯಸಿದರೆ ಅದನ್ನು ಸಾಧಿಸೋದಕ್ಕೆ ಹಳೆಯ ಕಾಲದ ಋಷಿ ಮುನಿಗಳು ಕೊಟ್ಟಿರೋ ಒಂದು ದಿವ್ಯ ಮಾರ್ಗ ಇದೆ. ಈ ಮಂತ್ರದ ಪ್ರಭಾವದಿಂದ ನೀವು ಇಷ್ಟಪಟ್ಟವರ ಜೊತೆ ಮದುವೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಇದು ಏನಪ್ಪ ಅಂತ ಯೋಚನೆ ಮಾಡ್ತಿದ್ರೆ, ಖಂಡಿತ ಇದು ಗಂಧರ್ವ ರಾಜ ಮಂತ್ರ ಅಂತ. ಇದೊಂದು ಪ್ರಾಚೀನ ಕಾಲದಿಂದಲೇ ಬಳಸ್ತಾ ಇದ್ದಂತಹ ಒಂದು ಶಕ್ತಿಶಾಲಿ ಮಂತ್ರ. ಇದನ್ನು ಪುರುಷರು ತಮ್ಮ ಇಷ್ಟಪಟ್ಟಂತಹ ಪತ್ನಿಯನ್ನು ಪಡೆಯೋದಕ್ಕೆ ಜಪ ಮಾಡಬಹುದು. ಈ ಮಂತ್ರವನ್ನು ಒಂದು ಸಲ ಅಂದರೆ ಒಂದು ದಿನಕ್ಕೆ 320 ಬಾರಿ ಜಪಿಸಬೇಕು. ಅಂದರೆ 320 ಟೈಮ್ಸ್ ಇದನ್ನು ಹೇಳಬೇಕಾಗುತ್ತೆ. ನಿಮ್ಮ ಗುರಿ ಸಾಧನೆಯಾಗೋವರೆಗೂ ಕೂಡ ನಿಯಮಿತವಾಗಿ ಇದನ್ನು ಹೇಳ್ತಾನೆ ಇರಬೇಕು. ನಂಬಿಕೆಯಿಂದ, ಶ್ರದ್ಧೆಯಿಂದ ಮತ್ತು ನಿಯಮಬದ್ಧವಾಗಿ ಮಾಡೋದ್ರಿಂದ ಈ ಮಂತ್ರದ ಶಕ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ಖಂಡಿತ ತರುತ್ತೆ. ಇದು ಗಂಧರ್ವ ರಾಜ ಅವರು ವಿಶ್ವಾವಸು ಅನ್ನೋ ಒಂದು ಋಷಿಗಳಿಗೆ ಹೇಳಿರುವಂತಹ ಮಂತ್ರ. ಈ ಮಂತ್ರ ಹೇಗಿದೆ ಅನ್ನೋದನ್ನು ನೋಡೋಣ. ಓಂ ಗಂಧರ್ವ ರಾಜ ವಿಶ್ವಾವಾಸೆ ಮಮಾಭಿಲಷಿತ ಕನ್ಯಾಂ ಪ್ರಯಚ್ಛ ಸ್ವಾಹ. ಸ್ಕ್ರೀನಲ್ಲಿ ಒಂದು ಮಂತ್ರ ಕಾಣ್ತಿದೆ. ಯಾರಿಗೆಲ್ಲ ನಿಮಗೆ ಇಷ್ಟ ಆಗಿರೋರನ್ನು ಮದುವೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ, ಅದರಲ್ಲೂ ಹುಡುಗರು ಇದನ್ನು ಜಪ ಮಾಡೋದ್ರಿಂದ ಅದೇ ಹುಡುಗಿ ಜೊತೆ ನಿಮಗೆ ಆದಷ್ಟು ಬೇಗ ಮದುವೆ ಆಗುತ್ತೆ. ಯಾರಿಗೆಲ್ಲ ಇಷ್ಟಪಟ್ಟ ಹುಡುಗಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಟೈಪ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಮಂತ್ರಗಳು ಮತ್ತು ರಹಸ್ಯ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ.